ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. 2025ಕ್ಕೆ ವಿದಾಯ ಹೇಳಿ 2026ನ್ನ ಖುಷಿಯಾಗಿ ಸ್ವಾಗತಿಸಿದ್ದಾಯಿತು. ಇದೀಗ ವರ್ಷದ ಮೊದಲ ದೊಡ್ಡ ಹಬ್ಬ. ಅದರಲ್ಲೂ ಹಿಂದೂಗಳಿಗೆ ವಿಶೇಷವಾದಂಥ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿದ್ದೀವಿ. ಪ್ರತಿ ವರ್ಷ ನಾವು ಸಾಮಾನ್ಯವಾಗಿ ಜನವರಿ 14ರಂದು ಸಂಕ್ರಾಂತಿಯನ್ನು ಆಚರಿಸ್ತೀವಿ. ಆದ್ರೀಗ ಈ ಹಬ್ಬವನ್ನು 14ಕ್ಕೆ ಆಚರಿಸಬೇಕಾ ಅಥವಾ 15ಕ್ಕ ಅನ್ನೋ ಸಾಕಷ್ಟು ಗೊಂದಲಗಳು ಮೂಡ್ತಾ ಇವೆ. ಈ ಹಬ್ಬವನ್ನು ವಿಶೇಷವಾಗಿ ಸೂರ್ಯನ ಚಲನೆಯನ್ನು ಆಧರಿಸಿ ಆಚರಿಸಲಾಗುತ್ತೆ. ಆದರೆ ಈ ವಿಭಿನ್ನವಾದ ಕ್ಯಾಲೆಂಡರ್ಗಳು ಸೂರ್ಯನ ಸಂಚಾರಕ್ಕೆ ಬೇರೆ ಬೇರೆ ಸಮಯಗಳನ್ನು ನೀಡಿವೆ. ಇದು ಕೂಡ ಮಕರ ಸಂಕ್ರಾಂತಿ ದಿನಾಂಕದ ಬಗ್ಗೆ ಗೊಂದಲಕ್ಕೆ ಕಾರಣ ಆಗಿದೆ. ಇನ್ನು ಜ್ಯೋತಿಷ್ಯದ ಪ್ರಕಾರ ನೋಡೋದಾದರೆ ಸೂರ್ಯ ಮಕರ ರಾಶಿಗೆ ಸಾಗಿದಾಗ, ಅಂದರೆ ಈ ರಾಶಿ ಚಕ್ರ ಚಿಹ್ನೆಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಸಂಭವಿಸುತ್ತೆ. ಆ ಸಮಯದಿಂದ 8 ಗಂಟೆಗಳ ಪವಿತ್ರ ಅವಧಿ ಇರುತ್ತೆ. ಆ ಸಮಯದಲ್ಲಿ ಸ್ನಾನ ಮತ್ತು ದಾನಗಳನ್ನು ಮಾಡ್ತೀವಿ. ಇದೀಗ ಸೂರ್ಯ ಜನವರಿ 14 ಮಧ್ಯಾಹ್ನ 3:13 ಮಕರ ರಾಶಿಗೆ ಸಾಗ್ತಾನೆ. ಹೀಗಾಗಿ ಮಕರ ಸಂಕ್ರಾಂತಿಯ ಶುಭ ಸಮಯ ಏನಿದೆ ಜನವರಿ 15ರಂದು ಸೂರ್ಯೋದಯದ ನಂತರ ಇರುತ್ತೆ. ನಿರ್ಣಯ ಸಿಂಧು ಪ್ರಕಾರ ಈ ಬಾರಿ ಮಕರ ಸಂಕ್ರಾಂತಿಯ ಶುಭ ಸಮಯ ಜನವರಿ 15ರಂದು. ಯಾಕಂದರೆ ಸೂರ್ಯ ಮಧ್ಯಾಹ್ನ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆದ್ದರಿಂದ ಶಾಸ್ತ್ರಗಳ ಪ್ರಕಾರ ಏನಾಗುತ್ತೆ, ಜನವರಿ 15ರಂದು ಸಂಕ್ರಾಂತಿಯನ್ನು ಆಚರಿಸಲಾಗುತ್ತೆ. ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಹಿಂದೂಗಳಿಗೆ ಎಲ್ಲಿಲ್ಲದ ಸಂಭ್ರಮ. ಸೂರ್ಯ ತನ್ನ ಪಥವನ್ನು ಉತ್ತರದತ್ತ ಬದಲಾಯಿಸುವಂಥ ದಿನ. ದೇಶಾದ್ಯಂತ ಅಂದು ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆಯುತ್ತೆ. ಅದರಲ್ಲೂ ನಮ್ಮ ರಾಜಧಾನಿ ಬೆಂಗಳೂರಿನ ಕೆಲ ವಿಶೇಷ ದೇಗುಲಗಳಲ್ಲಿ ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯ ನೆರವೇರುತ್ತವೆ. ಅದರಲ್ಲೂ ಕೂಡ ಗವಿಗಂಗಾಧರೇಶ್ವರ ದೇವಾಲಯ ಏನಿದೆ ವಿಸ್ಮಯಕ್ಕೆ ಸಾಕ್ಷಿಯಾಗುತ್ತೆ ವೀಕ್ಷಕರೇ. ದೇವಸ್ಥಾನದ ಗರ್ಭಗುಡಿಯಲ್ಲಿರೋ ಶಿವಲಿಂಗವನ್ನು ಸೂರ್ಯರಶ್ಮಿ ಸ್ಪರ್ಶಿಸೋ ಚಮತ್ಕಾರಕ್ಕೆ ಇಡೀ ಭೂಮಂಡಲವೇ ಸಾಕ್ಷಿಯಾಗಲಿದೆ. ಸೂರ್ಯನ ಕಿರಣಗಳು ನಂದಿಯ ಕೊಂಬುಗಳ ಮೂಲಕ ಹಾದು ಶಿವಲಿಂಗವನ್ನು ಸ್ಪರ್ಶ ಮಾಡುತ್ತೆ. ಈ ದಿವ್ಯ ಕ್ಷಣವನ್ನು ಕಣ್ತುಂಬಿಕೊಳ್ಳೋಕೆ ಭಕ್ತ ಸಮೂಹವೇ ಸೇರಿರುತ್ತೆ ಅಂದು ದೇವಸ್ಥಾನದಲ್ಲಿ. ಈ ಸಲ ಜನವರಿ 15ರಂದು ಸಂಕ್ರಾಂತಿ ಹಬ್ಬ ಬಂದಿದ್ದು ಅವತ್ತು ಸಂಜೆ 5 ಗಂಟೆಗೆ 2 ನಿಮಿಷದಿಂದ 5 ಗಂಟೆ 4 ನಿಮಿಷದ ಮಧ್ಯೆ ಸೂರ್ಯ ರಶ್ಮಿ ಶಿವನ ಪಾದವನ್ನು ಸ್ಪರ್ಶಿಸಲಿದೆ ಅಂತ ದೇಗುಲದ ಪ್ರಧಾನ ಅರ್ಚಕ ಸೋಮಸುಂದರ್ ದೀಕ್ಷಿತ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ಸಂಕ್ರಾಂತಿ ರೈತರಿಗೆ ಸುಗ್ಗಿ ಹಬ್ಬ. ಭೂತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು ಈ ಹಬ್ಬದ ಮುಖ್ಯ ಸಂದೇಶ. ಶಾಂತಿ, ಪ್ರೀತಿ ಜೊತೆಗೆ ಸೌಹಾರ್ದತೆಯನ್ನು ಹಂಚೋದ್ರ ಜೊತೆಗೆ ಹೊಸ ಬಟ್ಟೆಯನ್ನು ಧರಿಸಿ ರುಚಿಕರವಾದ ಅಡುಗೆ ಮಾಡಿ ಪರಸ್ಪರ ಭೇಟಿಯಾಗಿ ಸಿಹಿಯನ್ನು ಹಂಚ್ತಾರೆ. ರೈತರು ತಮ್ಮ ಜಮೀನಿನಲ್ಲಿ ಸಮೃದ್ಧವಾಗಿ ಬೆಳೆ ಬೆಳೆಯಲು ಕಾರಣವಾದಂಥ ಸೂರ್ಯ ದೇವನಿಗೆ ಪೂಜೆ ಕೂಡ ಸಲ್ಲಿಸ್ತಾರೆ. ಸುಗ್ಗಿಯಲ್ಲಿ ಬೆಳೆದಂಥ ಮೊದಲ ಫಸಲನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ ಕೃತಜ್ಞತೆ ಕೂಡ ಸಲ್ಲಿಸ್ತಾರೆ. ಇನ್ನು ಸಂಕ್ರಾಂತಿ ಅಂದರೆ ಎಳ್ಳು ಮತ್ತು ಬೆಲ್ಲ. ಎಳ್ಳು ಬೆಲ್ಲ ಸವಿದೇ ಇದ್ರೆ ಸಂಕ್ರಾಂತಿ ಹಬ್ಬ ಕಂಪ್ಲೀಟ್ ಆಗೋದೇ ಇಲ್ಲ. ಇದರ ಹಿಂದೆ ವೈಜ್ಞಾನಿಕ ಕಾರಣ ಕೂಡ ಇದೆ. ಹೌದು, ಚಳಿಗಾಲದಲ್ಲಿ ದೇಹಕ್ಕೆ ಉಷ್ಣತೆ ಅವಶ್ಯಕತೆ ಇರುತ್ತೆ. ಯಾಕಂದರೆ ಈ ಸಂಕ್ರಾಂತಿ ಹಬ್ಬ ಕೂಡ ಚಳಿಗಾಲದಲ್ಲೇ ಬರೋದು. ಹೀಗಾಗಿ ಎಳ್ಳು ಬೆಲ್ಲವನ್ನು ಕೂಡ ಇಲ್ಲಿ ಬಳಸಲಾಗುತ್ತೆ. ಇದಿಷ್ಟೇ ಅಲ್ಲ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಪರಸ್ಪರ ಶುಭಾಶಯ ಕೂಡ ಕೋರ್ತಾರೆ. ಇನ್ನೂ ಕೆಲವೆಡೆ ಏನಾಗುತ್ತೆ, ಸಂಕ್ರಾಂತಿಯಂದು ಕಲರ್ಫುಲ್ ಆಗಿರುವಂಥ ಗಾಳಿಪಟಗಳನ್ನು ಹಾರಿಸಿ ಸಂಭ್ರಮವನ್ನು ಪಡ್ತಾರೆ. ಹಲವೆಡೆ ರಂಗೋಲಿ ಸ್ಪರ್ಧೆ, ಕುಸ್ತಿ ಪಂದ್ಯಾವಳಿಗಳು ಹಬ್ಬದ ಸಂಭ್ರಮವನ್ನು ದುಪ್ಪಟ್ಟು ಮಾಡುತ್ತವೆ. ಇನ್ನು ಈ ಮಂಡ್ಯ ಮತ್ತು ಮೈಸೂರು ಭಾಗಗಳಲ್ಲಿ ಕಿಚ್ಚು ಹಾಯಿಸೋದು ಇದು ಕೂಡ ಜೋರಾಗಿರುತ್ತೆ. ರೈತರು ತಮ್ಮ ಜಾನುವಾರುಗಳನ್ನು ಅಲಂಕರಿಸಿ ಮೆರವಣಿಗೆ ಮೂಲಕ ಕರೆತಂದು ಬೆಂಕಿ ಮೇಲೆ ನಡೆಸ್ತಾರೆ. ಇದು ಗ್ರಾಮಕ್ಕೆ ಮತ್ತು ಜನರಿಗೆ ಒಳಿತನ್ನು ತರುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡೋದಾದರೆ ವಿಜಯಪುರದಲ್ಲಿ ನಡೆಯುವಂಥ ಸಿದ್ದೇಶ್ವರ ಜಾತ್ರೆ ಕೂಡ ಸಂಕ್ರಾಂತಿಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. ಇಲ್ಲಿನ ದನಗಳ ಜಾತ್ರೆ, ಕೃಷಿ ಮೇಳ, ಕುಸ್ತಿ ಪಂದ್ಯಗಳೇನಿದ್ದಾವೆ ಗ್ರಾಮೀಣ ಸೊಗಡನ್ನು ಅನಾವರಣಗೊಳಿಸ್ತವೆ.
ಒಟ್ನಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಈಗಾಗಲೇ ತಯಾರಿ ಶುರುವಾಗಿದ್ದು ರಾಜ್ಯಾದ್ಯಂತ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.